ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಗ್ರಾಮರ್ ಏನಿದೆ, ಸೊ ಅದರಲ್ಲಿ ಬರುವಂತಹ ಗ್ರಾಮರ್ ನ ಥಿಯರಿ ಬೇಸ್ ಏನ್ ಕ್ವಶನ್ಸ್ ಇರುತ್ತೆ, ಸೊ ಅದರ ಆನ್ಸರ್ಸ್ ನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಮೊದಲಿನ ವಿಡಿಯೋದಲ್ಲಿ ಹೇಳಿದಂತೆ ಸೊ ಟೋಟಲ್ 13 ಟೈಪ್ ಗ್ರಾಮರ್ ಇದೆ ನಿಮಗೆ. ಸೊ ಮೊದಲನೇ ಗ್ರಾಮರ್ ಇಂದ ಸಿಲೆಬಸ್ ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು 3 ಕ್ವಶನ್ ಗೆ ಉತ್ತರವನ್ನು ಹೇಳ್ತಾ ಇದ್ದೀವಿ. ಒಂದು ಪ್ರೆಸೆಂಟೇಷನ್ ಮೇಲೆ ಮತ್ತು 2 ಮ್ಯಾನುವಲ್ ಕ್ವಶನ್ ಮೇಲೆ, ಯೂಸರ್ ಮ್ಯಾನುವಲ್ ಮೇಲೆ ಕೇಳುವಂತ ಪ್ರಶ್ನೆಗಳಿಗೆ ಕೀ ಉತ್ತರಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಮೊದಲನೇದು ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನ್ ಮೇಲೆ ಯಾವುದೇ ರೀತಿ ಪ್ರಶ್ನೆ ಕೇಳಿ, ಅದು ಹೇಗಿರಬೇಕು, ಹೇಗೆ ಕ್ರಿಯೇಟ್ ಮಾಡ್ತಾರೆ, ಆರ್ಟ್ ಆಫ್ ಪ್ರೆಸೆಂಟೇಷನ್, ಸೊ ಮೇಕಿಂಗ್ ಆಫ್ ಪ್ರೆಸೆಂಟೇಷನ್, ಸೊ ಯಾವುದೇ ರೀತಿ ಪ್ರೆಸೆಂಟೇಷನ್ ಮೇಲೆ ಪ್ರಶ್ನೆ ಕೇಳಿ ಈ ಉತ್ತರಗಳನ್ನ ನೀವು ಬರೀಬೇಕಾಗುತ್ತೆ. ಮೊದಲನೇದು ಮೇಕ್ ಎ ಪ್ಲಾನ್. ಸೊ ಒಬ್ಬ ವ್ಯಕ್ತಿ ಪ್ರೆಸೆಂಟೇಷನ್ ತಯಾರು ಮಾಡ್ಬೇಕಂದ್ರೆ ಮೊದಲು ಯೋಜನೆಯನ್ನ ತಯಾರಿಸ್ಕೋಬೇಕು. ಸೊ ತಾನು ಮಾಡ್ತಿರುವಂತಹ ಪ್ರೆಸೆಂಟೇಷನ್ ಯಾವ ಉದ್ದೇಶಕ್ಕಾಗಿದೆ, ಸೊ ಅದರ ಗುರಿ ಏನು, ಎಂತ ಆಡಿಯನ್ಸ್ ಗೆ ನಾವು ಮಾಡ್ತಾ ಇದೀವಿ, ಸೊ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಚೂಸ್ ಎ ಟಾಪಿಕ್. ಸರಿಯಾದ ಒಂದು ಟಾಪಿಕ್ ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಶೀರ್ಷಿಕೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಗ್ಯಾದರ್ ಮಟೀರಿಯಲ್ಸ್. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವಶ್ಯಕತೆ ಇರುವಂತಹ ಎಲ್ಲ ಮಟೀರಿಯಲ್ಸ್ ನ ಸಂಗ್ರಹಣೆ ಮಾಡಬೇಕಾಗುತ್ತೆ. ಆರ್ಗನೈಸ್ ಮಟೀರಿಯಲ್ಸ್, ಅದಕ್ಕೆ ಸಂಬಂಧಪಟ್ಟಂತ ಮಟೀರಿಯಲ್ಸ್ ನ ಆರ್ಗನೈಸ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ ಪ್ರಾಪರ್ ಆರ್ಡರ್, ಸಂಗ್ರಹಿಸಿದ ಮಾಹಿತಿಗಳನ್ನ ಸರಿಯಾದ ಒಂದು ಹೊಂದಾಣಿಕೆ ಆಧಾರದ ಮೇಲೆ ಸೊ ಅವುಗಳನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಆಬ್ಜೆಕ್ಟಿವ್ಸ್ ಅಂಡ್ ಪರ್ಪಸ್, ಮಾಡ್ತಿರುವಂತಹ ಈ ಪ್ರೆಸೆಂಟೇಷನ್ ಉದ್ದೇಶವನ್ನ ಮತ್ತು ಮಾಡ್ತಿರುವಂತಹ ಪ್ರೆಸೆಂಟೇಷನ್ ಅದರಿಂದ ಆಗುವಂತಹ ಅನುಕೂಲತೆಗಳನ್ನ ತಿಳಿಸಬೇಕಾಗುತ್ತೆ. ಚಾರ್ಟ್ಸ್ ಅಂಡ್ ಡಯಾಗ್ರಾಮ್ಸ್, ಅವಶ್ಯಕತೆ ಬಿದ್ದಲ್ಲಿ ಚಾರ್ಟ್ ಗಳನ್ನ ಡಯಾಗ್ರಾಮ್ ಗಳನ್ನ ಬಳಸಬೇಕಾಗುತ್ತೆ. ಸಿಂಪಲ್ ಲ್ಯಾಂಗ್ವೇಜ್. ಸೊ ಪ್ರೆಸೆಂಟೇಷನ್ ನಲ್ಲಿ ಅತ್ಯಂತ ಸಿಂಪಲ್ ಲ್ಯಾಂಗ್ವೇಜ್ ಮೂಲಕ ಆಡಿಯನ್ಸ್ ತಲುಪೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಗ್ರೀಟಿಂಗ್ ಆಡಿಯನ್ಸ್, ಪ್ರಾರಂಭದ ಮುಂಚೆ ಗ್ರೀಟಿಂಗ್ ನ ಮಾಡ್ತೀವಿ, ಅಥವಾ ಎಂಡ್ ಗೆ ನಮ್ದೆಲ್ಲ ಹೇಳೋದು ಮುಗಿದಿಂದೆ ಕನ್ಕ್ಲೂಷನ್ ಸೊ ಗ್ರೀಟಿಂಗ್ ನ ಮಾಡ್ತೀವಿ. ಈ ರೀತಿಯಾದ ಪಾಯಿಂಟ್ಸ್ ಗಳನ್ನ ಬರೆಯೋದ್ರ ಮೂಲಕ ನೀವು ಮತ್ತು 2 ಲೈನ್ ಎಕ್ಸ್ಪ್ಲೇನ್ ಮಿನಿಮಮ್ ಬರೀಲೇಬೇಕು. ಇದು ಪ್ರೆಸೆಂಟೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಇನ್ನು ಯೂಸರ್ ಮ್ಯಾನುವಲ್ ಅಲ್ಲಿ 2 ರೀತಿ ಇದೆ. ಕ್ವಶನ್ ಅಲ್ಲಿ ಕ್ರಿಯೇಟ್ ಅಂತ ಬಂದ್ರೆ ಯೂಸರ್ ಮ್ಯಾನುವಲ್ ಡಿಫ್ರೆಂಟ್ ಆಗಿರುತ್ತೆ ಆನ್ಸರ್. ಸೊ ಮೇಕಿಂಗ್ ಅಂತ ಬಂದ್ರೆ ಒಂದ್ ರೀತಿ ಆನ್ಸರ್ ಇರುತ್ತೆ. ಸೊ ಕ್ರಿಯೇಟಿಂಗ್ ಕೇಳಿದಾರೋ ಅಥವಾ ಮೇಕಿಂಗ್ ಕೇಳಿದಾರೋ ಅದ್ರ ಮೇಲೆ ನಿಮ್ಮ ಆನ್ಸರ್ ಡಿಪೆಂಡ್ ಇರುತ್ತೆ. ಯೂಸರ್ ಮ್ಯಾನುವಲ್ ಅಂತ ಬಂದು ಕ್ವಶನ್ ಅಲ್ಲಿ ಮೇಕಿಂಗ್ ಅಂತ ಬಂದ್ರೆ ಸೊ ಆಗ ಬರಿಬೇಕಾದಂತ ಪಾಯಿಂಟ್ ಉತ್ತರಗಳು. ಸೊ ಪ್ಲೇನ್ ಲ್ಯಾಂಗ್ವೇಜ್, ವಿಜುವಲ್, ಲಾಜಿಕಲ್ ಸ್ಟ್ರಕ್ಚರ್, ಸರ್ಚೇಬಲ್ ಕಂಟೆಂಟ್, ಕ್ಲಿಯರ್ ಟಾಪಿಕ್ಸ್, ರೆಲೆವೆಂಟ್ ಆರ್ಟಿಕಲ್ಸ್, feedbacks, reviews. So these are the key points for making a good user manual. ಒಂದ್ ವೇಳೆ ಪ್ರಶ್ನೆ ಏನಾದ್ರೂ ಕ್ರಿಯೇಟ್ ಯೂಸರ್ ಮ್ಯಾನುವಲ್ ಅಂತ ಬಂದ್ರೆ ಸೊ ಆಗ ಬರೀಬೇಕಾಗಿರುವಂತಹ ಪಾಯಿಂಟ್ಸ್: ಐಡೆಂಟಿಫೈ ದಿ ವ್ಯೂವರ್ಸ್ ಅಥವಾ ಯೂಸರ್ಸ್, ಫೋಕಸ್ ಆನ್ ದ ಪ್ರಾಬ್ಲಮ್, ಯೂಸ್ ಸಿಕ್ವೆನ್ಷಿಯಲ್ ಸ್ಟೆಪ್ಸ್ ಇನ್ ಆರ್ಡರ್, ಮ್ಯಾಪ್ ಯೂಸರ್ ಜರ್ನಿ, ಚೂಸ್ ಔಟ್ಕಮ್ಸ್ ಅಥವಾ ಟೆಂಪ್ಲೇಟ್ಸ್, simple and easy to follow content, treat all users as a layman, test instructions, practice approach, explain symbols and icons and codes. ಸೊ ಈ ರೀತಿಯಾದ ಪಾಯಿಂಟ್ಸ್ ಉತ್ತರಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಪ್ರತಿಯೊಂದು ಗ್ರಾಮರ್ ನ ಪಾಯಿಂಟ್ ಗೆ 2 ಲೈನ್ ಎಕ್ಸ್ಪ್ಲನೇಷನ್ ಬರೋದು ಕಂಪಲ್ಸರಿ ಇರುತ್ತೆ, ಇಲ್ಲಾಂದ್ರೆ ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ನ ಕೌಂಟ್ ಮಾಡೋದಿಲ್ಲ ಅವರು. ಸೊ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಗ್ರಾಮರ್ ಗಳೊಂದಿಗೆ ಸಿಗೋಣ.